ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಎಗ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಅರ್ಜೆಂಟಾಗಿ ನೀವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಇರಲಿ ಅಥವಾ ನಿಮಗೆ ಟೈಮ್ ಇಲ್ಲದಾಗ ಅರ್ಜೆಂಟಲ್ಲಿ ಏನಾದರೂ ಪ್ರಿಪ್ರೇಷನ್ ಮಾಡಲಿಕ್ಕಿದ್ರೆ ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಒಂದು ಕಡಾಯಿ ತೊಗೊಳ್ಳಿ, ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, 1/4 ಟೇಬಲ್ ಸ್ಪೂನಷ್ಟು ಬಡಿಶೇಪ್ ಹಾಗೂ 2 ನೀರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ನೀರುಳ್ಳಿ ಕೆಂಪಾಗುವವರೆಗೂ ಫ್ರೈ ಮಾಡಿ. ಇವಾಗಿಲ್ಲಿ ಚೆನ್ನಾಗಿ ನೀರುಳ್ಳಿ ಕೆಂಪಾಗಿದೆ. ಈ ಟೈಮಲ್ಲಿ ಇದಕ್ಕೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನಷ್ಟು, ಧನಿಯಾ ಪೌಡರ್ 1.5 ಟೇಬಲ್ ಸ್ಪೂನಷ್ಟು ಹಾಗೂ ಅರಶಿನ ಪೌಡರ್ 1/4 ಟೇಬಲ್ ಸ್ಪೂನಷ್ಟು. ಇಷ್ಟನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಒಳ್ಳೆ ರೀತಿ ಮಸಾಲವನ್ನು ಫ್ರೈ ಮಾಡಿ. ಓಕೆ, ಇಲ್ಲಿ ಚೆನ್ನಾಗಿದು ಫ್ರೈ ಆಗಿದ್ದೆ. ಇದಕ್ಕೆ ನಾನು ಇವಾಗ ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. 2 ರಿಂದ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ನೀವು ಇದಕ್ಕೆ ಸೇರಿಸಿದರೆ ಆಯಿತು. ಸ್ವಲ್ಪ ನಿಮಗೆ ಗ್ರೇವಿ ಜಾಸ್ತಿ ಬೇಕಂತ ಎನಿಸಿದರೆ ನೀವೊಂದು 4 ಟೊಮೆಟೊ ಕೂಡ ಇಲ್ಲಿ ಸೇರಿಸ್ಬೋದು. ಇವಾಗ ಮೇಯ್ನಾಗಿ ಏನಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಹಾಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಇವಾಗ ನೋಡ್ಬೋದು ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ಡ್ರೈ ಆಗಿದೆ, ಸೈಡಿಂದ ಆಯಿಲ್ ಕೂಡ ಬಿಟ್ಟಿದೆ. ಈ ರೀತಿ ಬರಬೇಕು. ಈ ಟೈಮಲ್ಲಿ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊಟ್ಟೆ ಸ್ವಲ್ಪ ಡ್ರೈ ರೀತಿ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ತೀವಿ ನೋಡಿ ಎಗ್, ಆ ರೀತಿ. ನಿಮಗೆ ಸ್ವಲ್ಪ ಗ್ರೇವಿ ರೀತಿ ಬೇಕಂತ ಎನಿಸಿದರೆ ನೀವು ಜಾಸ್ತಿ ನೀರನ್ನು ಇಲ್ಲಿ ಸೇರಿಸ್ಬೋದು. ಓಕೆ, ಇವಾಗ ನೋಡಿ ಸಣ್ಣದಾಗಿ ಕುದಿ ಬರ್ತಾ ಉಂಟು. ಬರುವಾಗ ಇದಕ್ಕೆ ನಾನು ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೊಟ್ಟೆಯನ್ನು ಆಫ್ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಇಡೀ ಕೂಡ ಹಾಕ್ಬೋದು, ಆದರೆ ಈ ರೀತಿ ಹಾಕಿದ್ರೇ ಚೆನ್ನಾಗಾಗತ್ತೆ. ಇದು ಎಲ್ಲವನ್ನು ನೋಡಿ ಸರಿಯಾಗಿ ಒಂದು ಸೈಡ್ ಬಿಡಿಸಿಟ್ಟಿದ್ದೀನಿ. ಯಾಕೆಂದರೆ ಒಂದು ಸೈಡ್ ಫ್ರೈ ಆಗಿದ್ದೆ, ತೆಗೆದು ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಹಾಕ್ಲಿಕ್ಕೆ ಉಂಟು. ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ. ಒಳ್ಳೆ ರೀತಿ ಒಂದು ಸೈಡ್ ಇದು ಫ್ರೈ ಆಗಲಿ, ಆವಾಗ ಮಸಾಲ ಚೆನ್ನಾಗಿ ಇದಕ್ಕೆ ಎಳೆಯುತ್ತೆ. ಇವಾಗ ನೋಡಿ ಒಂದು 2 ನಿಮಿಷ ಚೆನ್ನಾಗಿ ನಾನು ಹೀಗೇ ಬಿಟ್ಟಿದ್ದೀನಿ. ಇದನ್ನು ಸೈಡಿಂದ ಎಣ್ಣೆಲ್ಲ ಮೇಲೆ ಬಂದಿದೆ. ಕರೆಕ್ಟಾಗಿ ಒಂದು ಸೈಡ್ ಇವಾಗ ಇದು ಫ್ರೈ ಆಗಿದೆ. ತೆಗೆದು ಇವಾಗ ಇದನ್ನು ಟರ್ನ್ ಮಾಡೋಣ. ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಹೊತ್ತಿದ್ದು ಫ್ರೈ ಆಗಬೇಕು. ನೋಡಿ ಯಾವ ರೀತಿ ಆಗಿದೆ, ಹೀಗೆ ಇದು ಬರಬೇಕು. ನಾನು ಆವಾಗಲೇ ಹೇಳಿದೆ, ನಿಮಗೆ ಸ್ವಲ್ಪ ಗ್ರೇವಿ ರೀತಿ ಬೇಕಂತ ಎನಿಸಿದರೆ ನೀವು ನೀರನ್ನು ಸೇರಿಸಿ ಸ್ವಲ್ಪ ಗ್ರೇವಿ ರೀತಿ ಮಾಡ್ಬೋದು. ಓಕೆ, ಉಪ್ಪೆಲ್ಲ ನಾವು ಮೊದಲೇ ಹಾಕಿದ್ದೀವಿ, ಆವಾಗಲೇ ಹಾಕಬೇಕು ಮಸಾಲಕ್ಕೆ ಉಪ್ಪೆಲ್ಲ. ಆಮೇಲೆ ಹಾಕಿದರೆ ಅಷ್ಟು ಸರಿಯಾಗಿ ಆಗೋದಿಲ್ಲ ಅದು. ಇವಾಗ ನೋಡಿ ಇನ್ನೊಂದು ಸೈಡ್ ಕೂಡ 1 ನಿಮಿಷ ನಾನು ಹಾಗೇ ಇಡ್ತೀನಿ, ಫ್ರೈ ಆಗಲಿ ಅಂತ ಹೇಳಿ. ಇಷ್ಟೇ ಮಾಡಲಿಕ್ಕಿರೋದು. ತುಂಬ ಸಿಂಪಲ್ ಹಾಗೂ ತುಂಬ ಚೆನ್ನಾಗಾಗುತ್ತೆ ನೋಡಿ. ಬೇಳೆ ಸಾರು, ಯಾವುದೋ ಟೊಮೆಟೊ ಸಾರೆಲ್ಲ ಇದೆ, ಆದರೆ ಅದರೊಂದಿಗೆ ಇದು ಸೂಪರ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹೀಗೇನೂ ಇದನ್ನು ಸ್ನ್ಯಾಕ್ಸ್ ರೀತಿ ಕೂಡ ನೀವು ತಿನ್ಬೋದು. ಚಪಾತಿಗೆ, ರೊಟ್ಟಿಗೆನೂ ಚೆನ್ನಾಗಾಗುತ್ತೆ ಇದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.